ಹಾಯ್ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಆಷಾಢ ಶುಕ್ರವಾರದ 2ನೇ ವಾರ ಆಗಿರೋದ್ರಿಂದ ನಾನಿಲ್ಲಿ ಇವತ್ತು ದನದೀಪ ಅಥವಾ ಲಕ್ಷ್ಮೀ ದೀಪ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಮಗೆ ಪೂಜೆ ಮಾಡೋದಕ್ಕೆ ತಟ್ಟೆ ಬೇಕಾಗತ್ತೆ. ತಾಮ್ರ, ಹಿತ್ತಾಳೆ, ಬೆಳ್ಳಿ ಅಥವಾ ಕಂಚು, ಪ್ಲಾಸ್ಟಿಕ್ಕು, ಸ್ಟೀಲ್ನ ಬಿಟ್ಟು ಇವಿಷ್ಟರಲ್ಲಿ ಯಾವುದಾದ್ರೂ ಬಳಸ್ಕೋಬೋದು. ನನಗೆ ಇಲ್ಲಿ ಹಿತ್ತಾಳೆ ತಟ್ಟೆ ಇದ್ದಿದ್ದರಿಂದ ನಾನು ಅದನ್ನೇ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಇವಾಗ ನಿಮ್ಮ ಮುಷ್ಟಿನಲ್ಲಿ ಒಂದು 5 ಮುಷ್ಟಿಯಷ್ಟು ಅಕ್ಕಿನ ಹಾಕ್ಕೊಂಡು ಸಮ ಮಾಡಿ ಅದಕ್ಕೆ ನಿಮ್ಗೆ ಯಾವ ರಂಗೋಲೆ ಬರುತ್ತೆ, ಸ್ವಸ್ತಿಕ್ಕು, ಶ್ರೀ, ಓಂ, ಅಷ್ಟದಳ, ಪದ್ಮ, ಕಮಲ ರಂಗೋಲೆ ಅದೇನಾದ್ರು ಬಂತು ಅಂದರೆ ಅದನ್ನು ಹಾಕೋಬೋದು. ನಾನು ಸ್ವಸ್ತಿಕ್ ಹಾಕ್ಕೊಂಡು ಅದ್ರ ಮಧ್ಯದಲ್ಲಿ ಅರಿಶಿನ, ಕುಂಕುಮ ಮತ್ತು ಹೂವನ್ನ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋವಂಥದ್ದು ಬಂದು ದೀಪ ಬೇಕಾಗತ್ತೆ. ಮಣ್ಣಿನ ದೀಪ. ಮಣ್ಣಿನ ದೀಪನ ಹೊಸದಾಗೆ ತೊಗೊಳ್ಳಿ, ಹೊಸದಾಗಿ ಪೂಜೆ ಮಾಡ್ತಿರೋರು. ಇಲ್ಲಿ ನಾನು ಆಲ್ರೆಡಿ ಪೂಜೆ ಮಾಡಿದ್ದೀನಿ. ಇದು ಅದೇ ದೀಪನ ಮತ್ತೆ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಆ ದೀಪಕ್ಕೆ ಕಂಪ್ಲೀಟಾಗಿ ಒಂದು ಕಡೆಯಿಂದ ಅರಿಶಿನ ಕ್ಲೀನಾಗಿ ಹಚ್ಕೊಳ್ಳಿ, ಎಲ್ಲೂ ಕೂಡ ಗ್ಯಾಪ್ ಬಿಡಬಾರ್ದು. ಅರಿಶಿನ ಎಲ್ಲ ಹಚ್ಕೊಂಡಾದ್ಮೇಲೆ ಕುಂಕುಮನ ಇಟ್ಕೊಳ್ಬೇಕಾಗತ್ತೆ. ಎಷ್ಟಾದರೂ ಇಟ್ಕೊಳ್ಳಿ, 5, 8, 9 ಎಷ್ಟು ಬೇಕಾದರೂ ಹಚ್ಕೋಬೋದು. ನಾನಿಲ್ಲಿ 5 ಕಡೆ ಕುಂಕುಮನ ಹಚ್ಕೊಳ್ತಾ ಇದ್ದೀನಿ. 8 ಹಚ್ಚೋದ್ರಿಂದ ಅಷ್ಟಲಕ್ಷ್ಮಿ ಅಂತ ಹೇಳ್ತಾರೆ. ಇದು ನಾವು ಏನಕ್ಕೆ ಈ ದೀಪನ ಹಚ್ತೀವಿ ಅಂತ ಹೇಳಿದ್ರೆ, ಇದನ್ನು ನಾವು ಕಾರ್ತಿಕ ಮಾಸದಲ್ಲೂ ಕೂಡ ಹಚ್ಬೋದು. ಈಗ ಆಷಾಢ ಮಾಸ ಆಗಿರೋದ್ರಿಂದ ಈ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಅನ್ನೋ ಪದ್ಧತಿ. ನಾನಿಲ್ಲಿ ದೀಪ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಎಣ್ಣೆನ ತೊಗೊಂಡಿದ್ದೀನಿ, ದೀಪದ ಎಣ್ಣೆನ. ಈ ಜಾಗದಲ್ಲಿ ನೀವು ಹಸುವಿನ ತುಪ್ಪ ಕೂಡ ಉಪಯೋಗಿಸ್ಬೋದು. ತುಪ್ಪದಲ್ಲಿ ದೀಪ ಹಚ್ಚೋದ್ರಿಂದ ತುಂಬಾ ಶ್ರೇಷ್ಠ. ಶುಕ್ರವಾರ ಆಗಿದ್ದರಿಂದ ನನಗೆ ಅವೈಲಬಿಲಿಟಿ ಇದ್ದಿದ್ದು ದೀಪದ ಎಣ್ಣೆ ಮಾತ್ರ. ನಾನು ಅದಕ್ಕೇನೆ ದೀಪದ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಮೊದಲಿಗೆ ದೀಪಕ್ಕೆ ಬತ್ತಿ ಹಾಕ್ಬಿಟ್ಟು ಎಣ್ಣೆ ಹಾಕಬಾರ್ದು. ಮೊದಲಿಗೆ ಎಣ್ಣೆ ಹಾಕಿ ಆಮೇಲೆ ಬತ್ತಿನ ಇಟ್ಕೊಳ್ಬೇಕಾಗತ್ತೆ. ಇದನ್ನು ನಾವು ಫಾಲೋ ಮಾಡಬೇಕು. ಅದಾದಮೇಲೆ ದೀಪದ ಬತ್ತಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲ ಆಲ್ರೆಡಿ ನಾವು ಹಚ್ಚಿದ್ದೀವಿ. ಮತ್ತೆ ಇನ್ನೊಂದ್ಸಲ ಅರಿಶಿನ ಕುಂಕುಮ ಅಕ್ಷತೆ ಕಾಳನ್ನ ಹಾಕ್ಕೋಬೇಕಾಗತ್ತೆ, ದೇವರು ಆವಾಹನೆ ಮಾಡ್ಕೊಳ್ಳೋದಕ್ಕೋಸ್ಕರ. ಅದಾದಮೇಲೆ ಇಲ್ಲಿ ಜವಾರಿ ಪೌಡರ್ನ ತೊಗೊಂಡಿದ್ದೀನಿ. ಮಾರ್ಕೆಟಲ್ಲಿ ನಿಮಗೆ ಸಿಗತ್ತೆ. ತುಂಬಾ ಘಮ ಇರುತ್ತೆ. ದೀಪ ಹಚ್ಚಿದಾಗ ಅದರದ್ದು ಸುಗಂಧ ಪರಿಮಳ ಮನೆಯೆಲ್ಲ ಹರಡುತ್ತೆ. ಅದಾದಮೇಲೆ ಪಚ್ಚೆ ಕರ್ಪೂರ ಕೂಡ ತೊಗೊಂಡಿದ್ದೀನಿ. ಇದೆಲ್ಲ ಲಕ್ಷ್ಮಿಗೆ ಪ್ರಿಯವಾಗಿರೋ ಅಂಥದ್ದು. ಪಚ್ಚೆ ಕರ್ಪೂರ, ಅರಿಶಿನ, ಕುಂಕುಮ ಅದೆಲ್ಲ. ಅದೆಷ್ಟು ದೀಪ ರೆಡಿ ಮಾಡ್ಕೊಂಡ್ಮೇಲೆ ಇನ್ನೊಂದು ಚಿಕ್ಕ ದೀಪ ಬೇಕಾಗತ್ತೆ. ಆ ಚಿಕ್ಕ ದೀಪಕ್ಕೆ ಉಪ್ಪನ್ನ ತೊಗೊಂಡಿದ್ದೀನಿ ನಾನು. ಉಪ್ಪು ಕೂಡ ಲಕ್ಷ್ಮೀ ಸ್ವರೂಪ. ಆ ಉಪ್ಪಿಗೆ ನಾನೊಂದು 3 ಯಾಲಕ್ಕಿನ ತೊಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಯಾಲಕ್ಕಿ ಒಡೆದಿರಬಾರ್ದು, ಕಂಪ್ಲೀಟಾಗಿ ಕ್ಲಾರಿಟಿ ಇರಬೇಕು. ಅದಾದಮೇಲೆ ಲವಂಗ, ಅದು ಕೂಡ ತಲೆ ಕ್ಲೀನಾಗಿರಬೇಕು. ಯಾವುದೇ ಕಾರಣಕ್ಕೂ ಅದು ಕೂಡ ಮುಕ್ಕಾಗಿರಬಾರ್ದು. ಇದೆಷ್ಟು ಲವಂಗ ಮತ್ತು ಉಪ್ಪು, ಯಾಲಕ್ಕಿ ಬಂದು ಲಕ್ಷ್ಮೀ ಸ್ವರೂಪ, ಲಕ್ಷ್ಮಿಗೆ ಪ್ರಿಯವಾಗಿರೋ ಅಂಥದ್ದು. ನಾವು ಈ ಪೂಜೆಯಲ್ಲಿ ಮೇನ್ ಬಳಸಬೇಕಾಗಿರೋದು ಈ ವಸ್ತುಗಳನ್ನ. ಸೊ ಅದಾದಮೇಲೆ ಹಳದಿ ಮತ್ತು ಕೆಂಪು ಹೂವಿನಿಂದ ಅಲಂಕಾರ ಮಾಡ್ಕೋಬೇಕಾಗತ್ತೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ದೀಪಕ್ಕೆ. ಕೆಂಪು ತುಂಬಾ ಶ್ರೇಷ್ಠ ಅಂತಾರೆ ಪೂಜೆಗೆ. ಕೆಂಪು ಹೂವಿನಿಂದ ಅಲಂಕಾರ ಮಾಡಿದ್ರೆ ಲಕ್ಷ್ಮಿ ಬೇಗ ಒಲಿತಾರೆ ಅಂತ. ಸೊ ಇಲ್ಲಿ ನಾನು ಹಳದಿ ಮತ್ತು ಕೆಂಪು, ಅರಿಶಿನ ಕುಂಕುಮ ಸಂಕೇತ ಹಳದಿ ಕೆಂಪು, ಅದರಿಂದ ನಾನು ಅಲಂಕಾರ ಮಾಡಿಟ್ಕೊಂಡಿದ್ದೀನಿ. ಅದಾದಮೇಲೆ ಸುಗಂಧ ಭರಿತ, ಪರಿಮಳ ಭರಿತ ಅಂತ ಹೇಳಿದ್ರೆ ಹೂವು ಮಲ್ಲಿಗೆ ಅದೆಲ್ಲ ಚೆನ್ನಾಗಿರುತ್ತೆ. ಬಟ್ ನನಗೆ ಪಾರಿಜಾತ ಜಾಸ್ತಿ ಸಿಕ್ಕೋದ್ರಿಂದ ನಾನು ಇವತ್ತು ಪಾರಿಜಾತದಲ್ಲೇ ಅಲಂಕಾರ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮೊದಲಿಗೆ ಕಾಯಿನ್ ಬೇಕಾಗತ್ತೆ. ಯಾವುದಾದ್ರೂ ಕಾಯಿನ್ ಪರವಾಗಿಲ್ಲ, ಬಟ್ ಕಾಯಿನ್ನ ಇಟ್ಕೊಳ್ಬೇಕಾಗತ್ತೆ. ಲಕ್ಷ್ಮೀ ಪ್ರಿಯ ಅಲ್ವಾ, ಎಷ್ಟೇ ಆಗಲಿ. ಸೊ ಅದನ್ನು ಕೂಡ ನಾವು ಪೂಜೆಗೆ ಇಟ್ಕೋಬೇಕು. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನನಗೆ ಬೇವಿನ ಸೊಪ್ಪು ಕೂಡ ಸಿಗುತ್ತೆ. ಸೊ ನಾನು ಬೇವಿನ ಸೊಪ್ಪು ಕೂಡ ಇಟ್ಕೊಂಡಿದ್ದೀನಿ. ಯಾವುದೇ ದೀಪ ಹಚ್ಚಬೇಕಾದ್ರೂ ಬೇವಿನ ಸೊಪ್ಪು ಇಟ್ಟು ಹಚ್ಚೋದ್ರಿಂದ ತುಂಬಾ ಶ್ರೇಷ್ಠ. ಅದಾದಮೇಲೆ ನಾವಿಲ್ಲಿ ನೈವೇದ್ಯ ಕೂಡ ಮಾಡ್ಕೊಬೇಕಾಗತ್ತೆ, ತಾಂಬೂಲ ನೈವೇದ್ಯ. ನಾನು ಇದಕ್ಕೆ ಇವತ್ತು ಕಲ್ಲು ಸಕ್ಕರೆ ಮತ್ತು ಕಡಲೆಪಪ್ಪನ್ನ ತೊಗೊಂಡಿದ್ದೀನಿ ನೈವೇದ್ಯಕ್ಕೆ. ಈಗ ದೀಪ ಎಲ್ಲ ಕಂಪ್ಲೀಟಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಏಕಾರತಿ ಅಥವಾ ಊದಿನ ಕಡ್ಡಿನಲ್ಲಿ ದೀಪ ಹಚ್ಚಬೇಕಾಗತ್ತೆ. ಬೆಂಕಿ ಪೊಟ್ಟನ್ನು
ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ದೀಪನ ಹಚ್ಚಬಾರ್ದು. ಅದಾದಮೇಲೆ ಒಂದು ಸಲ ಪೂಜೆ ಕೂತ್ಕೊಂಡ್ಮೇಲೆ ಪದೇ ಪದೇ ಎದ್ದೊಳ್ಬಾರ್ದು. ಈ ಪೂಜೆ ಮಾಡಬೇಕಂದಾಗ ಕೈಯಲ್ಲಿ ಬಳೆ, ಅರಿಶಿನ, ಕುಂಕುಮ, ಹೂವು, ತಲೆಗೆ ಹೂವು ಇಟ್ಕೊಳ್ಳಿ. ದೇವರಿಗೆ ನೀವು ಎಷ್ಟು ಅಲಂಕಾರ ಮಾಡ್ತೀವೋ ನೀವು ಅಷ್ಟೇ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ಸಾಕ್ಷಾತ್ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಖಂಡಿತ ಯಾವಾಗಲೂ ನೆಲೆಸ್ತಾರೆ. ಸೊ ಫೈನಲ್ ಆಗಿ ನಾನು ದೀಪ ಎಲ್ಲ ರೆಡಿ ಮಾಡಿಟ್ಕೊಂಡು ದೀಪನ ಬೆಳಕೊಂಡು ಅದಕ್ಕೆ ಇವಾಗ ಮಂಗಳಾರತಿ ಮತ್ತು ಗಂಧದ ಕಡ್ಡಿಯಿಂದ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಆ ಪೂಜೆ ಎಲ್ಲ ಆದಮೇಲೆ ನೀವು ಇದಕ್ಕೆ ನೈವೇದ್ಯ ಅಂತ ಏನು ಬೇಕಂದ್ರೂ ಮಾಡ್ಕೊಬೋದು. ನಾನಿವತ್ತು ಕಡಲೆ, ಸಕ್ಕರೆ ಮತ್ತು ತಾಂಬೂಲನ ಇಟ್ಕೊಂಡಿದ್ದೀನಿ. ಸೊ ತೆಂಗಿನಕಾಯಿ ಕೂಡ ನೀವು ಹೊಡ್ಕೋಬೋದು. ಸೊ ನಾನು ಇನ್ನೂ 2 ವಾರ ಮಾಡೋದ್ರಿಂದ ಕೊನೆ ವಾರದಲ್ಲಿ ನಾನು ತೆಂಗಿನಕಾಯಿ ಹೊಡ್ಕೊಳ್ಳೋಣ ಅಂತೇಳಿ ಇವಾಗ ನಾರ್ಮಲಾಗಿ ನೈವೇದ್ಯ ಏನು ಮಾಡ್ಕೊಂಡಿದ್ದೆ ಅದನ್ನೇ ಸಮರ್ಪಯಾಮಿ ಮಾಡ್ತಾ ಇದ್ದೀನಿ. ಸೊ ಈ ಅಕ್ಕಿನ ಬಂದು ನೀವು ನೆಕ್ಸ್ಟ್ ವೀಕ್ ಏನಾದರೂ ಮಾಡ್ತೀನಿ ಅಂದರೆ ಇದೇ ಅಕ್ಕಿನಲ್ಲಿ ನೀವು ಸ್ವೀಟ್ ಪೊಂಗಲ್ನ ಮಾಡಿ ಲಕ್ಷ್ಮಿಗೆ ನೈವೇದ್ಯ ಮಾಡಬೇಕಾಗತ್ತೆ. ಅದಾದಮೇಲೆ ನಾನು ಇಲ್ಲಿ ಧೂಪ ಕೂಡ ಹಾಕ್ಕೊಳ್ತೀನಿ. ಶುಕ್ರವಾರ ನಾನು ಯಾವುದೇ ಕಾರಣಕ್ಕೂ ಧೂಪ ಹಾಕೋದನ್ನು ಮರೆಯಲ್ಲ. ಧೂಪ ಹಾಕೋದ್ರಿಂದ ತುಂಬಾ ಪಾಸಿಟಿವಿಟಿ ಇರುತ್ತೆ, ಯಾವುದೇ ಥರ ನೆಗೆಟಿವಿಟಿ ನಮ್ಮ ಮನೇಲಿ ಇರೋದಿಲ್ಲ. ಸೊ ಫೈನಲಾಗಿ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ನಂದು ಕ್ಲಿಯರ್ ಆಗಿತ್ತು. ನಾನು ಸಂಕಲ್ಪ ಮಾಡಿಕೊಂಡು 3 ವಾರ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾಲಕ್ಕಿ ಮತ್ತು ಲವಂಗ ಏನಿದೆ ಅದನ್ನು ನೀವು ಊಟಕ್ಕೆ ಉಪಯೋಗಿಸ್ಕೊಳ್ಬೋದು. ಯಾವುದೇ ಥರ ಖಾರ ಮಾಡಬೇಡಿ. ಈ ದೀಪ ನೋಡಿ ಯಾವ ಥರ ಬೆಳಗ್ತಾ ಇದೆ ಅಂತ. ಇದನ್ನು ಮತ್ತು ಧನದೀಪ ಅಥವಾ ಲಕ್ಷ್ಮೀ ದೀಪ ಅಂತ ಕರೀತಾರೆ. ಅಕ್ಕಿನ ಪೊಂಗಲ್ ಮಾಡ್ಕೊಂಡು ದೇವ್ರಿಗೆ ನೈವೇದ್ಯ ಮಾಡಿ ಯಾಲಕ್ಕಿ ಮತ್ತು ಲವಂಗನ ಅದು ಕೂಡ ನೀವು ಊಟಕ್ಕೆ ಬಳಸ್ಕೋಬೋದು. ಅದಾದಮೇಲೆ ಅಲ್ಲಿ ನಾವೇನು ಕಾಯಿನ್ ಇಟ್ಟು ಪೂಜೆ ಮಾಡಿದ್ದೀವಿ ಅದನ್ನು ನೀವು ಪಾಕೆಟಲ್ಲಿ ಇಟ್ಕೋಬೋದು, ಇಲ್ಲಾಂದರೆ ಗಲ್ಲ ಪೆಟ್ಟಿಗೆನಲ್ಲಿ ಕೂಡ ಇಟ್ಕೊಬೋದು ವ್ಯಾಪಾರ ಏನಾದರೂ ಮಾಡ್ತೀನಿ ಅಂದರೆ. ಇದಾಗಿತ್ತು ನನ್ನ ಆಷಾಢ ಮಾಸದ 2ನೇ ವಾರದ ಧನಲಕ್ಷ್ಮಿ ಪೂಜೆ. ಸೊ ಇದೇನಾದರೂ ನಿಮಗೆ ವ್ರತ ಮಾಡಿರೋದು ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್